ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಈ ವೀಕೆಂಡ್ ಅಲ್ಲಿ ಮಿಡ್ಲ್ ಈಸ್ಟ್ ಇಂದ ಹಲವು ಸುದ್ದಿಗಳು ಬಂದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅಪ್ಡೇಟ್ ಗಳು ಬಂದಿದ್ದಾವೆ. ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಇನ್ನು ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅದನ್ನು ಕೂಡ ನೋಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡುತ್ತಿರುವಂತೆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂತಾಗ್ತಾ ಇದ್ದೀನಿ. ಹಾಗೆ ನಮ್ಮ ವೆಲ್ತ್ ಓರಿಯಾ ಚಾನಲ್ ಅಲ್ಲಿ ನಿನ್ನೆ ಜಿಯೋ ಪ್ಲಾಟ್ಫಾರ್ಮ್ IPO ಬಗ್ಗೆ ಡೀಟೇಲ್ ಅನಾಲಿಸಿಸ್ ವಿಡಿಯೋ ಬಂದಿದೆ. ಇಲ್ಲಿವರೆಗೂ ನೀವೇನಾದ್ರೂ ನೋಡಿಲ್ಲ ಅಂತ ಚಾನಲ್ ನ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಇದರ ಲಿಂಕ್ ಇರುತ್ತೆ, ನೋಡಿ. ಜೊತೆಗೆ ಆ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಇನ್ನು ಹಲವು ವಿಷಯಗಳನ್ನ ಕವರ್ ಮಾಡ್ಲಿಕ್ಕೆ ನಮಗೆ ಸಹಾಯ ಕೂಡ ಆಗುತ್ತೆ. ಇನ್ನು ಮೊದಲಿಗೆ ನಿನ್ನೆ ಮೊನ್ನೆ ಇರಾನ್ ಹಾಗೂ US ಗೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳು ಬಂದು, ಎರಡು ದೇಶಗಳು ಮತ್ತೆ ಮಿಸೈಲ್ಸ್ ಅನ್ನ ಲಾಂಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂತ ಕುತೂಹಲ ಇತ್ತು. ಬಟ್ ಫೈನಲಿ ನೋಡಬಹುದು, ಇರಾನ್ ಅಂಡ್ US ಅಗ್ರಿ ಟು ಆಲ್ಟ್ ಅಟ್ಯಾಕ್ಸ್ ಅಂಡ್ ರಿನ್ಯೂ ಟಾಕ್ಸ್, US ಅಫಿಷಿಯಲ್ ಸೇಸ್. ಎರಡು ದೇಶಗಳು ಅಟ್ಯಾಕ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾವೆ. ಜೊತೆಗೆ ಮತ್ತೆ ಮಾತುಕತೆಗಳು ರೀಸ್ಟಾರ್ಟ್ ಆಗುತ್ತೆ ಅಂತ US ಅಫಿಷಿಯಲ್ ಇಂದ ಸ್ಟೇಟ್ಮೆಂಟ್ ಬಂದಿದೆ. ನೋಡೋಣ, ಒಳ್ಳೆ ಬೆಳವಣಿಗೆನೆ. ಬಟ್ ಇದಕ್ಕೆ ಇರಾನ್ ಕೂಡ ಒಪ್ಕೋಬೇಕಲ್ವಾ. ಸುದ್ದಿಗಳು ಬರ್ತಿದಾವೆ ಇಬ್ಬರು ಕಡೆಯಿಂದ ಕೂಡ ಅಟ್ಯಾಕ್ಸ್ ಸ್ಟಾಪ್ ಆಗಿದೆ ಅಂತ. ನಂತರ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ, ಸದ್ಯದ ಮಟ್ಟಿಗೆ 1% ಅಪ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಿದೆ. ಏನಂತ ಬಿಗ್ ರಿಯಾಕ್ಷನ್ ಇಲ್ಲ, 1% ಅಂದ್ರೆ ನಾರ್ಮಲ್. ಬಟ್ ಮುಂದುವರೆದು ಇನ್ನು ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಮಿಡ್ಲ್ ಈಸ್ಟ್ ಇಂದ ಅನ್ನೋದ್ರ ಮೇಲೆ ಇದರ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಬಹುದು. ಬಟ್ ವಾಚ್ ಮಾಡಬೇಕಾಗತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸೊ ಸದ್ಯದ ಮಟ್ಟಿಗೆ ಏನಂತ ಬ್ಯಾಡ್ ನ್ಯೂಸ್ ಇಲ್ಲ. ಅಟ್ಯಾಕ್ ಸ್ಟಾಪ್ ಆಗಿ ಮಾತುಕತೆಗಳಿಗೆ ಹೋಗ್ತಿರೋದು ಒಳ್ಳೆಯ ಸುದ್ದಿನೇ. ಸೊ ಲೆಟ್ಸ್ ಸಿ. ಏನು ಸ್ಟ್ರೈಟ್ ಆಫ್ ಹೊರ್ಮುಜ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಸೊ ಹೊರ್ಮುಜ್ ಟ್ರಾಫಿಕ್ ಈಸಸ್ ಅಂದ್ರೆ ಶಿಪ್ ಗಳು ಸ್ಟ್ರೈಟ್ ನ ದಾಟ್ತಿದ್ದಾವೆ ಆರಾಮಾಗಿ ಅನ್ನುವಂತ ಸುದ್ದಿ ಬರ್ತಾ ಇದೆ. ಜೊತೆಗೆ ಇರಾನ್ ರಿವೈವ್ಸ್ ಕ್ರೂಡ್ ಸಪ್ಲೈ ಪಿಚ್ ಟು ಇಂಡಿಯಾ, ಭಾರತದ ಜೊತೆ ಮಾತುಕತೆಗಳನ್ನ ಆಡ್ತಿದೆ ಅಂತ ಸುದ್ದಿಗಳು ಬರ್ತಾ ಇದಾವೆ. ಇರಾನ್ ಕ್ರೂಡ್ ಆಯಿಲ್ ಸಪ್ಲೈ ಮಾಡ್ಲಿಕ್ಕೆ ಭಾರತದ ದೃಷ್ಟಿಯಲ್ಲಿ ನೋಡೋದಾದ್ರೆ ಖಂಡಿತ ಇದು ಒಳ್ಳೆಯ ಬೆಳವಣಿಗೆನೆ. ಯಾಕಂದ್ರೆ ಮತ್ತೊಂದು ದೇಶ ಆಯಿಲ್ ಸಪ್ಲೈ ಮಾಡಕ್ಕೆ ಶುರು ಮಾಡುತ್ತು ಅಂದ್ರೆ ಡಿಸ್ಕೌಂಟ್ಸ್ ಸಿಗಬಹುದು. ಯಾಕಂದ್ರೆ ಈಗ ಅಮೆರಿಕದ ಸ್ಯಾಂಕ್ಷನ್ಸ್ ಕೂಡ ಸ್ಲೋ ಆಗಿ ತೆಗಿತಿದ್ದಾರೆ. ಹಾಗಾಗಿ ಇರಾನ್ಗೆ ಆಯಿಲ್ ಸಪ್ಲೈ ಮಾಡ್ಲಿಕ್ಕೆ ಏನೋ ಸಮಸ್ಯೆ ಆಗೋದಿಲ್ಲ. ಭಾರತ ಕೂಡ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ. ಮಾತುಕತೆಗಳು ನಡೀತಿದೆ ಅಂತ ಸುದ್ದಿಗಳು ಬರ್ತಾ ಇದೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ನರೇಂದ್ರ ಮೋದಿ ಅವರು ಸಿಚೆಲ್ಸ್ ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಹಲವು ಒಪ್ಪಂದಗಳಾಗಿದೆ ನೋಡಬಹುದು. 19 ಅಗ್ರಿಮೆಂಟ್ಸ್ ಟು ಡೀಪ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಕ್ರಾಸ್ ಕೀ ಸೆಕ್ಟರ್ಸ್, ಡಿಫೆನ್ಸ್, ಮಾರಿಟೈಮ್ ಸೆಕ್ಯೂರಿಟಿ, ಡಿಜಿಟಲ್ ಪೇಮೆಂಟ್ಸ್, ಹೆಲ್ತ್ ಕೇರ್, ಸ್ಪೇಸ್, ಹೀಗೆ ಹಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳಾಗಿದ್ದಾವೆ. ಈ ಕಾರಣದಿಂದ ಈ ಎಲ್ಲ ಸೆಕ್ಟರ್ಸ್ ಫೋಕಸ್ ಅಲ್ಲಿ ಇರ್ತವೆ ನೋಡಬಹುದು. ಮಾರಿಟೈಮ್ ಸೆಕ್ಯೂರಿಟಿ ಕೋಆಪರೇಷನ್, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟೀಸ್ ಗೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಏನು ಬೈಲ್ಯಾಟ್ರಲ್ ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ ಕೋಆಪರೇಷನ್, ಫುಡ್ ಸೆಕ್ಯೂರಿಟಿ ಪಾರ್ಟ್ನರ್, ಡಿಫೆನ್ಸ್ ಕೋಆಪರೇಷನ್, ಹೀಗೆ ಹಲವು ಒಪ್ಪಂದಗಳಾಗಿದ್ದಾವೆ. ಎಸ್ಪೆಷಲಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಹಾಗೂ ಸ್ಪೇಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳಾಗಿದ್ದಾವೆ. ಈ ಎರಡು ಸೆಕ್ಟರ್ಸ್ ಅನ್ನ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಏನೋ ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇತ್ತೀಚೆಗೆ ತೈವಾನ್ ಹಾಗೂ ಸೌತ್ ಕೊರಿಯಾ ಮಾರ್ಕೆಟ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಇಂಡಿಯನ್ ಮಾರ್ಕೆಟ್ ನ ಬೀಟ್ ಮಾಡಿ ಮೇಲೆ ಹೋಗಿದ್ದು, ಈಗ ಮತ್ತೆ ಇಂಡಿಯನ್ ಮಾರ್ಕೆಟ್ 5ನೇ ಪೊಸಿಷನ್ ಅನ್ನ ಗಳಿಸಿಕೊಂಡಿದೆ. ಯಾಕಂದ್ರೆ ಅಲ್ಲಿ ಒಂದಷ್ಟು ಕರೆಕ್ಷನ್ಸ್ ಆಗಿದ್ದಾವೆ. ಅದ್ರ ಜೊತೆಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಸೊ ಆ ಮೂಲಕ ಮತ್ತೆ 5ನೇ ಸ್ಥಾನವನ್ನ ಗಳಿಸಿಕೊಂಡಿದೆ ಇಂಡಿಯನ್ ಮಾರ್ಕೆಟ್. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬರ್ತಾ ಇದೆ ನೋಡಬಹುದು. ಶ್ರೀರಾಮ್ ಫೈನಾನ್ಸ್ ಲೈಕ್ಲಿ ಟು ರೀಪ್ಲೇಸ್ ಬಜಾಜ್ ಫಿನ್ಸರ್ವ್ ಇನ್ ಸೆನ್ಸೆಕ್ಸ್. ಸೆನ್ಸೆಕ್ಸ್ ಅಲ್ಲಿ ಶ್ರೀರಾಮ್ ಫೈನಾನ್ಸ್ ಬಜಾಜ್ ಫಿನ್ಸರ್ವ್ ನ ರೀಪ್ಲೇಸ್ ಮಾಡಬಹುದು ಅಂತ. ಹಾಗೆ BSE ಸೀನ್ ಎಂಟರಿಂಗ್ ನಿಫ್ಟಿ 50. BSE ನಿಫ್ಟಿ 50 ಗೆ ಎಂಟರ್ ಆಗಬಹುದು ಅನ್ನೋಂತ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಿದ್ದಾರೆ. ಬಟ್ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಅಷ್ಟೇ. ವಿಪ್ರೋ ಆಚೆ ಹೋಗ್ಬೋದು ಅಂತ ನೋಡೋಣ. ಯಾಕಂದ್ರೆ ಅದಕ್ಕೆ ಸಪರೇಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದೆಲ್ಲ ಫುಲ್ಫಿಲ್ ಮಾಡಿದ್ರೆ ಮಾತ್ರನೇ ಅಂತ ಕಂಪನಿಗಳನ್ನ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡೋದು. ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣ. ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು, ಈ 4 ಸ್ಟಾಕ್ ಗಳು, ಶ್ರೀರಾಮ್ ಫೈನಾನ್ಸ್ ಆಗ್ಬಹುದು, ಬಜಾಜ್ ಫಿನ್ಸರ್ವ್ ಆಗ್ಬಹುದು, BSE ಅಂಡ್ ವಿಪ್ರೋ, 4 ಸ್ಟಾಕ್ ಗಳು ಫೋಕಸ್ ಇರ್ತವೆ. 4 ಕೂಡ ವಾಚ್ ಮಾಡಬಹುದು. ನಂತರ HDFC ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಇಂದಿನ ಚೇರ್ಮನ್ ಅತನು ಚಕ್ರವರ್ತಿ ಅವರು ಮತ್ತೆ HDFC ಬ್ಯಾಂಕ್ ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾಕೆ ನೀವು ಲಾ ಫರ್ಮ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಳ್ತಿದ್ದೀರಿ ಅಂತ. ಈ ಸುದ್ದಿ ಕಾರಣಕ್ಕೆ HDFC ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಆ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಟೊರೆಂಟ್ ಪವರ್ ಫೋಕಸ್ ಅಲ್ಲಿ ಇರುತ್ತೆ. ಟೊರೆಂಟ್ ಪವರ್ ನ ಜೊತೆ L&T, ಲಾರ್ಸನ್ ಅಂಡ್ ಟೊಬ್ರೋ, ಈ 2 ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಕಾರಣ ಟೊರೆಂಟ್ ಪವರ್ ನಬಾ ಪವರ್ ಅಲ್ಲಿ ಈಕ್ವಿಟಿ ಸ್ಟೇಕ್ ಅಕ್ವಿಸಿಷನ್ ಅನ್ನ ಕಂಪ್ಲೀಟ್ ಮಾಡಿದೆ. ಇದು L&T ಯ ಸಬ್ಸಿಡಿಯರಿ ಆಗಿತ್ತು. ಈ ಸುದ್ದಿ ಕಾರಣಕ್ಕೆ ಲಾರ್ಸನ್ ಅಂಡ್ ಟೊಬ್ರೋ ಜೊತೆಗೆ ಟೊರೆಂಟ್ ಪವರ್, ಈ 2 ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಅಕ್ವಿಸಿಷನ್ ಗೆ ಅಂತ. ಇನ್ನು PFC ಹಾಗೂ REC ಈ 2 ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ.
ಯಾಕಂದ್ರೆ ನಿನ್ನೆ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ರಿಲೀಸ್ ಆಗಿದೆ. ಫೈನಲಿ ಕಂಪನಿ ಒಂದು ಡಿಸಿಷನ್ ಅನ್ನು ತಗೊಂಡಿದೆ. ಮುಂದಿನ ದಿನಗಳಲ್ಲಿ ನಮಗೆ REC ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. REC PFC ಅಲ್ಲಿ ಮರ್ಜ್ ಆಗುತ್ತೆ. ಯಾವ ರೀತಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಇಲ್ಲಿದೆ, ಇಲ್ಲಿ ಆಕ್ಚುಲಿ ಪ್ರಿಂಟ್ ಸರಿ ಕಾಣ್ತಾ ಇಲ್ಲ. ಹೋಗಿ ಕೆಳಗಡೆ ನೋಡೋಣ. ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಕೂಡ ಮಾಹಿತಿಯನ್ನ ಕೊಟ್ಟಿದೆ ಕಂಪನಿ. ಇಲ್ಲಿದೆ ನೋಡಬಹುದು. ದ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಫಾರ್ ದ ಪ್ರಪೋಸ್ಡ್ ಮರ್ಜರ್ ಆಫ್ REC into PFC shall be 88 equity shares of PFC of INR 10 each fully paid up for every 100 equity shares of REC of INR 10 each fully paid up. ಅಂದ್ರೆ ನಿಮ್ಮ ಹತ್ರ REC ಯ 100 ಶೇರ್ಗಳಿದ್ದಾವೆ ಅಂದ್ರೆ PFC ಯ 88 ಶೇರ್ಗಳು ಸಿಗುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿ ಕ್ಯಾಶ್ ಅಡ್ಜಸ್ಟ್ಮೆಂಟ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 100 ಶೇರ್ ಇದೆ ಅಂದ್ರೆ 88 PFC ಶೇರ್ಗಳು ಸಿಕ್ಬಿಡುತ್ತೆ. ಬಟ್ 120 ಇದೆ ಅಂದ್ರೆ ಅವಾಗ ಏನ್ ಮಾಡ್ತಾರೆ, 88-20 ಡಿವೈಡ್ ಆಗುತ್ತೆ. ಅದು ಕೂಡ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋಣ, 20 ಇದೆ ಅಂದ್ಕೊಳ್ಳಿ, 120 ಇದೆ ಅಂದ್ಕೊಳ್ಳಿ ನಿಮ್ಮ ಹತ್ರ. 100ಕ್ಕೆ 88 ಬಂದ್ಬಿಡುತ್ತೆ. ಬಟ್ 20ಕ್ಕೆ 16 ಅಥವಾ 17 ಇನ್ ಬಿಟ್ವೀನ್ ಬರುತ್ತಲ್ಲ, ಆ ನಂಬರ್ಸ್ ಬಂದ್ಬಿಡುತ್ತೆ. ಬಟ್ ಇಲ್ಲಿ ಕನ್ಫ್ಯೂಷನ್ ಬೇಡ ಅಂದ್ರೆ, ಒಂದು ನಿಮ್ಮ ಹತ್ರ 120 ಇದೆ ಅಂದ್ರೆ ಅದನ್ನ 200 ಮಾಡ್ಕೊಳಕ್ ಟ್ರೈ ಮಾಡ್ಕೋಬಹುದು PFC ಶೇರ್ಸ್ ನ, ಅಥವಾ ಮೇಲ್ಗಡೆ ಇರೋ 20ನ್ನ ಮಾರಾಟ ಮಾಡಿ 100ನ್ನ ಇಟ್ಕೊಳಕ್ಕೆ ಪ್ರಯತ್ನ ಪಡಬಹುದು. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ. ಹಾಗಾಗಿ ಕೆಲವು ಸಲ ನಿಮ್ಮ ಹತ್ರ 101 ಇದೆ ಅಂದ್ರೆ ಒಂದಕ್ಕೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಆಗಲ್ಲ. ಸೊ ಹಾಗಾಗಿ ಇಲ್ಲ 200 ಮಾಡ್ಕೊಳ್ಳಿ, ಅಥವಾ 70-80 ಇದೆ ಅಂದ್ರೆ 100ಕ್ಕೆ ಹೋಗಿ, ಅಥವಾ 110, 120, 130 ಇದೆ ಅಂದ್ರೆ ಮೇಲಿನ ಎಕ್ಸ್ಟ್ರಾನ ಬೇಕಾದ್ರೆ ಮಾರಾಟ ಮಾಡ್ಕೊಳ್ಳಿ. ಈ ರೀತಿ ಅಡ್ಜಸ್ಟ್ಮೆಂಟ್ ಅನ್ನ ನೀವೇ ಮಾಡ್ಕೊಳ್ಬೇಕು. ಬಟ್ ಇನ್ನು ಸಾಕಷ್ಟು ಸಮಯ ಇದೆ. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆಗಬೇಕು, ಕ್ರೆಡಿಟರ್ಸ್ ಅಪ್ರೂವಲ್ ಆಗಬೇಕು, ಸಾಕಷ್ಟು ಸಮಯ ತಗೊಳುತ್ತೆ. ಬಟ್ ಅದಕ್ಕೆ ಮುಂಚೆ ನೀವು ಈ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಮ ಹತ್ರ PFC ಇದೆ ಅಂದ್ರೆ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ನಿಮ್ಮ ಹತ್ರ 10 ಇರ್ಲಿ, 50 ಇರ್ಲಿ, 80 ಇರ್ಲಿ, ಅದೇನು ಮಾಡೋದಿಲ್ಲ. REC ಶೇರ್ ಹೋಲ್ಡರ್ಸ್ ಗೆ ಮಾತ್ರ ಇದು ಇಂಪ್ಯಾಕ್ಟ್ ಆಗೋದು, PFC ಅವರಿಗೇನು ಇಂಪ್ಯಾಕ್ಟ್ ಆಗೋದಿಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಳ್ಳದೆ ಸುಮ್ಮನೆ ಇರಬಹುದು. ಅವರು ಈ ನಿರ್ಧಾರವನ್ನ ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ PFC ಅಂಡ್ REC ಎರಡು ಶೇರ್ಗಳು ಫೋಕಸ್ ಅಲ್ಲಿ ಇರ್ತವೆ. ಎರಡನ್ನು ಸಹ ವಾಚ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು RPSG ವೆಂಚರ್ಸ್ ಕೂಡ ಸುದ್ದಿಲಿರುತ್ತೆ ಇವತ್ತು. ಕಾರಣ ನೋಡಬಹುದು, RPSG ವೆಂಚರ್ಸ್ ಅಕ್ವೈರ್ಸ್ ಕ್ಲಾರಿನಿಕ್ಸ್ ಹೆಲ್ತ್ ಕೇರ್ ಫಾರ್ INR 1 lakh. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. RPSG ವೆಂಚರ್ಸ್ ಅನ್ನ ವಾಚ್ ಮಾಡಬಹುದು. ಹಾಗೆ ಹೆಕ್ಸಾವೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿಲಿರುತ್ತೆ ಇವತ್ತು. ನೋಡಬಹುದು ಕಾರಣ, ಹೆಕ್ಸಾವೇರ್ ಟೆಕ್ನಾಲಜೀಸ್ ಬಿಕಮ್ಸ್ ಆಂಥ್ರಪಿಕ್ ಆಥರೈಸ್ಡ್ ರೀಸೆಲ್ಲರ್ ಫಾರ್ ಅಮೆಜಾನ್ ಬೆಡ್ರಾಕ್. ಆಂಥ್ರಪಿಕ್ ನ ಆಥರೈಸ್ಡ್ ರೀಸೆಲ್ಲರ್ ಆಗಿದೆ ಹೆಕ್ಸಾವೇರ್ ಟೆಕ್ನಾಲಜೀಸ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಏನು ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ ಈ ಹಿಂದೆ 120 ಕೋಟಿ ಆರ್ಡರ್ ಸಿಕ್ಕಿತ್ತು. ಈಗ ಅದನ್ನ 149 ಕೋಟಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಹಾಗೆ TGB ಸ್ರಾಕ್ ಸುದ್ದಿಲಿರುತ್ತೆ. ಕಾರಣ ಕಂಪನಿ ತನ್ನ ರಿನ್ಯೂವಬಲ್ ಎನರ್ಜಿ ಪವರ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಕೊಂಡಿದೆ. 2 ಮೆಗಾವ್ಯಾಟ್ ಆಡ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಹಾಗೆ ಅಸ್ಟ್ರಲ್ ಫೋಕಸ್ ಅಲ್ಲಿ ಇರುತ್ತೆ. ನಿನ್ನೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನು ಕೂಡ ಕವರ್ ಮಾಡಿದ್ದೀನಿ. ಮೊನ್ನೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ಪೈಪ್ಸ್ ಬಿಸ್ನೆಸ್ ಹಾಗೂ ಕೆಮಿಕಲ್ ಬಿಸ್ನೆಸ್ ಅನ್ನ. ಇದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು ಇವತ್ತು ಅಸ್ಟ್ರಲ್ ಲಿಮಿಟೆಡ್ ಅಲ್ಲಿ. ಇನ್ನು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಕೂಡ ಸುದ್ದಿಲಿರುತ್ತೆ. ನಿನ್ನೆ ಒಂದು ಅಕ್ವಿಸಿಷನ್ ಬಗ್ಗೆ ಕವರ್ ಮಾಡಿದ್ದೆ ನಾನು ಸುದ್ದಿಯನ್ನ. ನೀವು ಇಲ್ಲಿ ನೋಡಬಹುದು, ಇಂಡಿಯನ್ ಫರ್ಮ್ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಟು ಬೈ ಜರ್ಮನಿಸ್ ನಗಾರೋನ ಬೈ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಹಾಗೆ BML ಕೂಡ ಸುದ್ದಿಲಿರುತ್ತೆ. ನೋಡಬಹುದು, ಇಲ್ಲಿ $5.35 million ಮಿಡ್ಲ್ ಈಸ್ಟ್ ಎಕ್ಸ್ಪೋರ್ಟ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ BML ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಟ್ರಾನ್ಸ್ರೈಲ್ ಲೈಟಿಂಗ್ ಕೂಡ ಸುದ್ದಿಲಿರುತ್ತೆ. ಇದು ಕೂಡ ನೋಡಬಹುದು, 459 ಕೋಟಿ ಓವರ್ಸೀಸ್ T&D ಆರ್ಡರ್ಸ್ ಅನ್ನ ಪಡ್ಕೊಂಡಿದೆ. ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಟ್ರಾನ್ಸ್ರೈಲ್ ಲೈಟಿಂಗ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಅಶೋಕ ಬಿಲ್ಡ್ಕಾನ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ $35 million ಮೊತ್ತದ LOA ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ವಾರಿ ಎನರ್ಜೀಸ್ ಕೂಡ ಸುದ್ದಿಲಿರುತ್ತೆ. ಇದ್ರ ಬಗ್ಗೆ ಕೂಡ ನಿನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಅಮೆರಿಕದಿಂದ ಬಂದಿರುವಂತಹ ಸುದ್ದಿ. ಅಲ್ಲಿ ಕೆಲವೊಂದು ಅಲಿಗೇಷನ್ಸ್ ಬಂದಿತ್ತು. ಚೈನೀಸ್ ಸೆಲ್ಸ್ ಇರುವಂತಹ ಸೋಲಾರ್ ಪ್ಯಾನೆಲ್ಸ್ ಅನ್ನ ಇವರು ಸೆಲ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮಾಡಿದ್ದಾರೆ. ಬಟ್ ಅದರಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ US ಅಥಾರಿಟೀಸ್ಗೆ. ಈ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ವಾರಿ ಎನರ್ಜೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ಏನು ಭಾರತಿ ಏರ್ಟೆಲ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಮೇ ಮಂತ್ ನ ಕಸ್ಟಮರ್ ಅಡಿಷನ್ಸ್ ಡೇಟಾ ರಿಲೀಸ್ ಆಗಿದೆ. ಮೇ ತಿಂಗಳಲ್ಲಿ ಭಾರತಿ ಏರ್ಟೆಲ್ 29 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಅಂದ್ರೆ ಜಿಯೋ ಕೂಡ 21.5 ಲಕ್ಷ ಕಸ್ಟಮರ್ಸ್ ಅನ್ನ ಪಡ್ಕೊಂಡಿದೆ. ಇವನ್ ವೋಡಾಫೋನ್ ಐಡಿಯಾ ಕೂಡ 1.21 lakh ಕಸ್ಟಮರ್ಸ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಈ 3 ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. 3 ಕೂಡ ವಾಚ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಇರುತ್ತಾ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ CSM ಟೆಕ್ನಾಲಜೀಸ್ IPO ದ ಫೈನಲ್ ಡೇ ಆಗಿರುತ್ತೆ ಇವತ್ತು. ಸಬ್ಸ್ಕ್ರಿಪ್ಷನ್ ಗೆ 3.5% ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ.
ಇನ್ನು ಆಸ್ತಾ ಫಿನ್ಟೆಕ್ಸ್ ಇವತ್ತಿಂದ ಓಪನ್ ಆಗ್ತಾ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, ನಿಯರ್ಲಿ 4% ಇದೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸದ್ಯದ ಮಟ್ಟಿಗೆ 11 ಪಾಯಿಂಟ್ಸ್ ಅಥವಾ 0.05% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಬಿಗ್ ರಿಯಾಕ್ಷನ್ ಏನಿಲ್ಲ ಗಿಫ್ಟ್ ನಿಫ್ಟಿಯಲ್ಲಿ. ನಿಕ್ಕೈ 0.74% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದೆ. ಹ್ಯಾಂಗ್ಸೆಂಗ್ 1.5% ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ 1.78% ಪಾಸಿಟಿವ್ ಇದೆ. ಕೋಸ್ಪಿ 2% ನೆಗೆಟಿವ್ ಇದೆ. ಇನ್ನು ಜಕಾರ್ತಾ ಕಾಂಪೋಸಿಟ್ ಫ್ಲಾಟ್ ಇದೆ. ಶಾಂಘೈ ಕಾಂಪೋಸಿಟ್ 0.29% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಮಿಕ್ಸ್ಡ್ ಇದೆ ಇವತ್ತು ಏಷ್ಯನ್ ಕ್ಯೂಸ್. ಕೆಲವು ಪಾಸಿಟಿವ್ ಇದ್ರೆ ಕೆಲವು ನೆಗೆಟಿವ್ ಅಲ್ಲಿ ಇದ್ದಾವೆ. ಗಿಫ್ಟ್ ನಿಫ್ಟಿ ಫ್ಲಾಟ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಹೀಗೆ ಡೌ ಜೋನ್ಸ್ ಫ್ಯೂಚರ್ಸ್ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಈಗಾಗಲೇ ನೋಡಿದ್ವಿ 1% ವರೆಗೂ ಪಾಸಿಟಿವ್ ಅಲ್ಲಿ ಇತ್ತು. ಈಗ ನೋಡಬಹುದು 0.66% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಸ್ವಲ್ಪ ಡೌನ್ ಇದೆ ಇವತ್ತು, ಅಪ್ ಟು 0.5% ವರೆಗೂ. USD/INR ಗುರುವಾರ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ನೋಡೋಣ ಇವತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮುಂದುವರಿಸುತ್ತಾ ಅಂತ. ಇನ್ನು ಡಾಲರ್ ಇಂಡೆಕ್ಸ್ ನೋಡಬಹುದು 101 ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಅದಕ್ಕಾಗಿನೇ ಗೋಲ್ಡ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇರೋದು. 99 ಒಳಗಡೆ ಬಂದ್ರೆ 98, 97 ಈ ರೀತಿ ಮೇ ಬಿ ಅಂತ ಸಂದರ್ಭದಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು. ಬಟ್ ದ ಮಟ್ಟಿಗೆ ಡಾಲರ್ ಇಂಡೆಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಮೆಟಲ್ಸ್ ಸ್ವಲ್ಪ ಪ್ರೆಷರ್ ಅಲ್ಲಿ ಇರ್ತವೆ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳೋ ಅಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.